करो सिलो सिलो Hey guys, welcome back to my YouTube channel, Yashu Vlogs. So guys, ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಮ್ಗೆ ಇಂಡಸ್ಟ್ರಿಯಲ್ ವಿಸಿಟ್ ಇದೆ. ಎಲ್ಲಿ ಏನು ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ಥ್ರೂ ಔಟ್ ನನ್ನ ಜೊತೆ ನೀವೇ ಇರ್ತೀರಾ. ಬರೀ ಡಿ ಸೆಕ್ಷನ್ ಗೆ ಮಾತ್ರ, ಆಲ್ರೆಡಿ ಎ ಬಿ ಅಂಡ್ ಸಿ ಸೆಕ್ಷನ್ ಗೆ ಇಂಡಸ್ಟ್ರಿಯಲ್ ವಿಸಿಟ್ ಮುಗ್ದಿದೆ. ಬರೀ ನಮಗ್ ಮಾತ್ರ ಇವತ್ತಿರೋದು ಇಂಡಸ್ಟ್ರಿಯಲ್ ವಿಸಿಟ್. ಬನ್ನಿ ಹೆಂಗಿರುತ್ತೆ, ಹೆಂಗ್ ಮಸ್ತಿ ಮಾಡ್ತೀವಿ ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿ ಆರ್ ಗೋಯಿಂಗ್ ಬೈ ಬಸ್. ಒಂದು ಸ್ಕೂಲ್ ಕಾಲೇಜ್ ಬಸ್, ಇನ್ನೊಂದು AC ಬಸ್, ನಾರ್ಮಲ್ ಬಸ್ಸಸ್ ಬರುತ್ತಲ್ಲ ಆತರ, ಟೂರ್ಸ್ ಟ್ರಾವೆಲ್ಸ್ ಬಸ್ ಆತರ. ಸೊ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕಿತ್ತು, ಬಿಕಾಸ್ 8 o'clock ಅಷ್ಟರಲ್ಲೆಲ್ಲ ಕಾಲೇಜ್ ಹತ್ರ ಇರ್ಬೇಕು ಅಂತ ಹೇಳಿದ್ರು. ಸೊ ಇವಾಗ ಆಲ್ರೆಡಿ 7:30 ಆಗ್ಬಿಟ್ಟಿದೆ. ಐ ಹ್ಯಾವ್ ಟು ಗೋ. ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ನಾನು ತುಂಬಾ ಅರಿಯಲ್ಲಿದ್ದೀನಿ ಗೈಸ್. ಓಕೆ, ತುಂಬ ಲೇಟ್ ಆಗೋಯ್ತು ಗೈಸ್, ಅದಕ್ಕೆ ನಮ್ಮ ಅಣ್ಣ ಬಿಡ್ತಾ ಇದ್ದಾರೆ. ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಓಹೋ, ಬಸ್ ಆಗಲೇ ನಿಂತಿದೆ ಅಲ್ಲಿ ನೋಡಿ, ಅಲ್ಲಿ ಬಸ್, ಅದೇ ಬಸ್ಸು. ಒಂದು ಇನ್ನೊಂದು ಕಾಲೇಜ್ ವ್ಯಾನ್. ನಾನು ಕಾಲೇಜಿಗೆ ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲೆಲ್ಲ ಆಗಲೇ ಹೊರಡೋ ಬ್ಯುಸಿಲಿ ಇದ್ರು. ಅಂದರೆ ಇನ್ನೊಂದು ವ್ಯಾನ್ ಏನಿತ್ತು ಅದರಲ್ಲಿ ಯಾರೂ ಹತ್ಕೊಂಡಿಲ್ಲ ಗೈಸ್. ಯಾರೋ ಒಂದು 10 ಜನ ಹೋಗಿದ್ರು ಅಷ್ಟೇ. ಎಲ್ಲ ಎಂಜಾಯ್ ಮಾಡ್ಬೋದು ಅಂತ ಎಲ್ಲ ಆಲ್ಮೋಸ್ಟ್ ಇದೇ ಬಸ್ಸಿಗೇನೆ ಬಂದ್ಬಿಟ್ಟಿದ್ವಿ. ಸೀಟ್ ಇಲ್ಲ ಅಂದ್ರೂ ಇದೇ ಬಸ್ಸಲ್ಲೇ ಇದ್ರು ಎಷ್ಟೊಂದು ಜನ. ಹತ್ತದಾಗ ಸ್ಟಾರ್ಟ್ ಮಾಡಿದ್ದು ಗೈಸ್. ಒಂದು 10 ನಿಮಿಷ ಸುಮ್ಮನೆನೂ ಕೂತ್ಕೊಂಡ್ಲಿಲ್ಲ. ಹತ್ತದಾಗ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋದಕ್ಕೆ ರೀಚ್ ಆಗೋವರೆಗೂ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲರೂ ಅಷ್ಟೇ. ನಾವು ಅಷ್ಟೇ, ಹುಡುಗರು ಅಷ್ಟೇ, ಹುಡುಗರು ಅಷ್ಟೇ. ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಬಸ್ಸಲ್ಲಿ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಹೆಂಗೆ ಅಂದರೆ ಎಲ್ರೂ ಅಷ್ಟೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಏನೋ ನಡ್ಕೊಂಡು ಬಂದ್ರೇನೋ ಕಾಲೇಜಿಂದ ಅನ್ನೋ ಥರ ಕಾಣ್ತಾ ಇದ್ದಾರೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ರೇಂಜಿಗೆ ಕುಣ್ದಿರೋದು, ಆ ರೇಂಜಿಗೆ ಸ್ವೆಟ್ ಆಗಿಬಿಟ್ಟಿದ್ರು ಎಲ್ಲರೂ. ಆ್ಯಕ್ಚುಲಿ ಗೈಸ್, ಈ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬೇಕಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಐ ರಿಯಲಿ ವಾಂಟೆಡ್ ದಿಸ್, ಬಿಕಾಸ್ ನನ್ನ ಹತ್ರ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕು. ಈ ಥರ ಎಲ್ಲ ಡ್ಯಾನ್ಸ್ ಆಡಿದ್ವಾ ಅಂತ ಅನಿಸ್ಬೇಕು. ಅದಕ್ಕೋಸ್ಕರ ಯಾವಾಗಲೂ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಇದರಲ್ಲಿ ಅಂದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಡಿರೋದು ನಾನು ಈ ಕ್ಲಿಪ್ಪಿಂಗ್ಸ್ನೆಲ್ಲ. ಮ್ಯಾಮ್ ಒಂದ್ಸಲ ಆಯ್ ಮಾಡಿ ಮ್ಯಾಮ್. So finally we are in Mahatma Gandhi Institute of Renewable Energy and Development. we are finally here. ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬಂದು ಫುಲ್ಲು ಲೋ ಫೀಲ್ ಆಗ್ತಾ ಇದೀವಿ ಗೈಸ್. ವಿಲ್ ಶೋ ಯು, ಆಮೇಲಿಂದ ತೋರಿಸ್ತೀನಿ. ಓಕೆನಾ ಗೈಸ್? ಇವಾಗ ಫುಲ್ ಬೋರಿಂಗ್ ಕ್ಲಾಸಸ್ ನಡೆಯುತ್ತೆ ಗೈಸ್. ಎಷ್ಟು ಗಂಟೆವರೆಗೂ? ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ಈ ಎನರ್ಜಿ ಸೋರ್ಸಸ್ ಬಗ್ಗೆ ನಾವು ಸ್ವಲ್ಪ ನಾಲೆಡ್ಜ್ ತಗೋಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು, ಅದನ್ನ ಯಾವ ಥರ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಗೈಸ್, ಎಲ್ಲ ಕ್ಲಾಸ್ವರೆಗೂ ಕೂರಿಸ್ಕೊಂಡು 3 hours, ಮಧ್ಯಾಹ್ನ 3 hours, ಮಾರ್ನಿಂಗ್ 3 hours, 3 hours ಥಿಯರಿ ಕ್ಲಾಸಸ್ ಮಾಡಿದ್ದಾರೆ. ನಮಗೆ ಬರೀ 1 hour ಇತ್ತು. ನಾವೇ ಅನಿಸುತ್ತೆ ಲಕ್ಕಿ ಫೆಲೋಸ್. ಡಿ ಸೆಕ್ಷನ್ವರೆಗೆ ಮಾತ್ರ 1 hour ಮಾಡಿಬಿಟ್ಟು ಆಮೇಲೆ ಪ್ರಾಕ್ಟಿಕಲ್ಸು ತೋರಿಸ್ಬಿಟ್ಟು ಬೇಗ ಬಿಟ್ಬಿಟ್ರು ನಮಗೆ. ಅಂದರೆ ನಮಗೆ ಫುಲ್ ಇನ್ಸ್ಟಿಟ್ಯೂಟ್ ಸುತ್ತಾಡೋಕ್ಕೆ, ಅಲ್ಲಿರೋ ಎಲ್ಲ ಆಟಗಳೆಲ್ಲ ಆಡ್ಕೊಂಡು ಇರೋಕ್ಕೆಲ್ಲ ಸಿಕ್ಕಾಪಟ್ಟೆ ಟೈಮ್ ಸಿಕ್ತು. ಬಟ್ ಬೇರೆಯವ್ರಿಗೆಲ್ಲ ಆ ಟೈಮೇ ಸಿಕ್ಕಿರಲಿಲ್ಲ ಅಂತೆ. ಪಾಪ ಅವ್ರು ಥಿಯರಿ ಕೇಳ್ಕೊಂಡು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದಷ್ಟೇ ಅವ್ರಿಗೆ. ಅಲ್ಲೇ ಟೈಮ್ ಆಗೋಗ್ಬಿಡ್ತು ಅವ್ರಿಗೆ. ಬಟ್ ನಾವು ಫುಲ್ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ಈ ಒಂದು ಇಂಡಸ್ಟ್ರಿಯಲ್ ವಿಸಿಟಲ್ಲಿ ನಮ್ಗೆ ಏನನ್ನು ತುಂಬ ಫೋಕಸ್ ಮಾಡಿ ಹೇಳಿದ್ದು ಅಂದರೆ ರಿನ್ಯೂವಬಲ್ ಎನರ್ಜಿ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ. ರಿನ್ಯೂವಬಲ್ ಎನರ್ಜಿಯಲ್ಲಿ ಲೈಟ್ ಎನರ್ಜಿ, ಹೀಟ್ ಎನರ್ಜಿ ಇದೆಲ್ಲ ಬರುತ್ತೆ ಅಲ್ವಾ. ಇದೆಲ್ಲ ಹೆಂಗೆ ಅವ್ರ ಇನ್ಸ್ಟಿಟ್ಯೂಟಲ್ಲಿ ಹೆಂಗೆ ಅಳವಡಿಸ್ಕೊಂಡಿದ್ದಾರೆ, ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಹೆಂಗೆ ಅವ್ರು ಇದರಿಂದೆಲ್ಲ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಂಡ್ ಇಡೀ ಇನ್ಸ್ಟಿಟ್ಯೂಟ್ ತುಂಬ ದೊಡ್ಡ ಇನ್ಸ್ಟಿಟ್ಯೂಟ್ ಗೈಸ್. ಅದು ತುಂಬ ಯೂಜ್ ಸ್ಪೇಸಲ್ಲಿದೆ. ಆ್ಯಂಡ್ ಅಷ್ಟು
ಅಷ್ಟು ಸ್ಪೇಸಿಗೂ ಅವರು ಫುಲ್ ಆಗಿ ಏನು ಸೋಲಾರ್ ಎನರ್ಜಿ, ಹೀಟ್ ಎನರ್ಜಿಯಿಂದನೇ ಅವರು ಲೈಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗಿಂದನೇ ವಾಟರ್ ಆಗಿರ್ಬೋದು, ಈ ಥರ ಅಂತ ಇಟ್ಕೊಂಡಿದ್ದಾರೆ. ಸೊ ದಟ್ ಈಸ್ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದೋಸ್ ಗೈಸ್. ಸೊ ಗೈಸ್ ಇವಾಗ ಒಂದು ಸೆಷನ್ ಮುಗೀತು ಗೈಸ್. ಈಗ ನೆಕ್ಸ್ಟ್ ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಚೆನ್ನಾಗಿ ಅನಿಸ್ತಿದೆ ಗೈಸ್, ಥಿಯರಿ ಸ್ವಲ್ಪ ಬೋರ್ ಆಗ್ತಾ ಇದೆ. ಲೆಟ್ಸ್ ಸಿ, ಇನ್ನೂ ತುಂಬ ಟೈಮ್ ಇದೆ, ಏನೇನು ಮಾಡ್ತೀವಿ ನೋಡೋಣ. ಏನು 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 ಏನಿಲ್ಲ, ಅದೆಲ್ಲ ಎಡಿಟ್ ಮಾಡ್ಬಿಡ. ಏನೇನು ಇಲ್ಲ ಮಾಡಲ್ಲ, ನಿನ್ನೆ ಬರ್ತಾ ಇದೆಯಾ ಬರೀ ನನ್ನ ವಿಡಿಯೋದಲ್ಲಿ. ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಹಲೋ ಗಾಯ್ಸ್, ಇದನ್ನ ಸ್ಕ್ರೀನ್ ಶಾಟ್ ಹಿಡಿದ್ಬಿಟ್ಟು ಕಳಿಸ್ತಾರ ಆಮೇಲೆ, ಬೇಡ. ಸೊ ಗೈಸ್ ಎಲ್ಲ ಈಚೆ ಇದ್ದಾರೆ, ನಾವಿಬ್ಬರಿಗೆ ಒಂಥರ ಸೀರಿ. ನನಗಲ್ಲ ಆದ್ರೂ ಇವಳಿಗೋಸ್ಕರ ಬಂದಿದ್ದೀನಿ ಗೈಸ್. ಕುತ್ಕೋ, ಜೋಕೋಲ್ ಅಲ್ಲಿ ಆಡಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾಳೆ. ಸ್ವಲ್ಪ ಜೋರಾಗಾದ್ರೂ ಆಡು. ಇನ್ನೇನು ತಳ್ಳಕ್ಕೆ ಏನಾದರೂ ಒಬ್ರು ಇದ್ದಿದ್ರೆ ಕರಿಯೋಣ, ಏನಾದರೂ ನಿದ್ದೆ ಮಾಡ್ಕೊಂಡು ಹೋಗ್ಬೋದಿತ್ತು. ಸೊ ಗೈಸ್ ಇಲ್ಲಿರೋದು ಎಲ್ಲಾನು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿನೇ ಮಾಡಿರೋದು ನೋಡಿ ಗೈಸ್. ಎಲ್ಲಾನು ಯಾವುದೋ ಒಂದು ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಈವನ್ ದಿಸ್ ಜೋಕೋಲಾಲಿ ಆಲ್ಸೋ ನೋಡಿ, ಅಲ್ಲಿಂದ ವಾಟರ್ ಪಂಪ್ ಮಾಡುತ್ತಂತೆ. ಸೊ ಗೈಸ್ ನೋಡಿ, ನಾವು ಕುಕ್ಕರ್ ಏನು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಿರರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ನಾವಿಬ್ಬರೇ ಇಲ್ಲಿರೋದು, ಎಲ್ಲ ಹೋಗ್ಬಿಟ್ಟವ್ರೆ ಎಲ್ಲೆಲ್ಲೋ. ನಾವು ಮಾತ್ರ ಈ ಜೋಕಾಲಾಲಿಗೋಸ್ಕರ ಇಲ್ಲಿ ಬಂದ್ವಿ, ಅದು ಇವಳಿಗೋಸ್ಕರ. ಗಾಯ್ಸ್ ಇವಾಗ ಒಂದು ಒಳ್ಳೆ ಕೆಲಸ ಆಗಿದೆ, ಏನು ಗೊತ್ತಾ, ನಾವಿಬ್ರು ಕಳ್ದೋಗ್ಬಿಟ್ಟಿದ್ದೀವಿ ಗೈಸ್. ಯಾರು ಇಲ್ಲ, ಕ್ಲಾಸ್ ರೂಮಲ್ಲಿ ಹೋಗಿ ಹುಡುಕ್ತಾ ಇದೀವಿ, ಅಲ್ಲೂ ಇಲ್ಲ. ಈಚೆ ಬಂದು ನೋಡ್ತಾ ಇದೀವಿ, ಇಲ್ಲೂ ಯಾರು ಇಲ್ಲ. ಹುಡುಕ್ಬೇಕು ಇವಾಗ ಎಲ್ರೂ, ಯಾರು ಕಾಣ್ತಾನೂ ಇಲ್ಲ ಎಲ್ಲೂ. ಈಗ ಹೋದ್ರೆ ಬೈಸ್ಕೋತೀವಿ ಮ್ಯಾಮ್ಸ್ ಹತ್ರ, ನಿಜ. ಎಲ್ಲ ಮಜಾ ಹೊಡ್ಕೊಂಡು ಕೂತವ್ರು ಗೈಸ್. ನಾವು ಸುಮ್ಮನೆ ಎಲ್ಲೋ ಹೋಗ್ಬಿಟ್ರೇನೋ ಅಂತ ಭಯ ಪಟ್ಕೊಂಡ್ಬಿಟ್ಟು. ಇಲ್ಲಿ ನೋಡಿದ್ರೆ ಫುಲ್ ಹಳ್ಳಿ ವಾತಾವರಣ, ಮೇಕೆಗಳು, ಕುರಿಗಳು ಎಲ್ಲ ಇದೆ. ಎಲ್ಲ ಸ್ಟ್ಯಾಚು, ನಿಜವಾದಲ್ಲ. ಆಮೇಲೆ ಸೊ ಅಲ್ಲಿ ಸರ್ಕಸ್ ತರನಾ ಏನೇ ನಡೀತಾ ಇದೆ ಅಲ್ಲಿ? ಸಂತೆನಾ? ಸಂತೆ ತರ ಏನು? ಹಾ, ಏ ಗೈಸ್ ಇವಳು ನಿಜವಾಗ್ಲೂ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲೆಲ್ಲ. ಅಂಕಲ್ ಫೋಟೋ ತಗೋತಾ ಇದೀವಿ. ಅಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಗಾಂಧಿ ತಾತ ಅವ್ರದ್ದು ಒಂದು ಸ್ಟ್ಯಾಚು ಕೂಡ ಇದೆ ಅಲ್ಲಿ. ಗೈಸ್ ಇಲ್ಲಿ ನೋಡಿ, ಜನಪದ ಲೋಕದಲ್ಲಿ ಮಾಡಿರ್ತಾರಲ್ಲ ಆ ಥರ ಎಲ್ಲ ಸ್ಟ್ಯಾಚೂಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಲ್ಲಿ ಕುತ್ಕೊಂಡು ಆಡ್ತಾ ಇರೋ ಥರ. ಆಮೇಲೆ ಇನ್ನೂ ತುಂಬ ಇದೆ ಅಲ್ಲೆಲ್ಲ, ತುಂಬ ಮಾಡಿದ್ದಾರೆ ಆಟ ಆಡ್ತಾ ಇರೋದು. ಸೊ ದಿಸ್ ಇಸ್ ದ ಇನ್ಸ್ಟಿಟ್ಯೂಷನ್. ನೋಡಿ ಗೈಸ್ ಎಲ್ಲ ಸ್ಟ್ಯಾಚುನೇ. ರಿಯಲ್ ಹಸುನು ಕಟ್ಟಿದ್ದಾರೆ. ಎಲ್ಲೇ ರಿಯಲ್ ಹಸು? ಇವಳೆಲ್ಲ ರಿಯಲ್ ಅನ್ಕೊಂತವಳು ಗೈಸ್. ಸೊ ಇದೊಂದು ಬರುತ್ತಲ್ಲ ಕೆಸರು ಓಟದ್ದು ಒಂಥರ ಏನೋ ವಿಲೇಜ್ ಕಾಂಪಿಟೇಷನ್ ತರ, ಈ ಥರದ್ದೆಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ. ರಿಯಲ್ ದೇವಸ್ಥಾನ ಅನ್ಕೊಂಡ್ಬಿಟ್ಟೆ ನಾನು. ಸೊ ಗೈಸ್ ಇಲ್ಲಿ ಎಷ್ಟೊಂದು ಎಂಟ್ರೀಸ್ ಇದೆ ಆಯ್ತಾ. ಅಂದರೆ ಇನ್ಸ್ಟಿಟ್ಯೂಷನ್ ಒಳಗಡೆ ಎಂಟ್ರಿ ಆಗಿದೆ, ಫೀಸ್ ಕೊಟ್ಟು ಎಂಟ್ರಿ ಆದರೆ ಎಲ್ಲದ್ರೊಳಗಡೆ ಎಂಟ್ರಿ ಸಿಗಲ್ಲ ನಮಗೆ. ಎಷ್ಟೊಂದು ಎಂಟ್ರಿ ಇದೆ, ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ ತಗೋಬೇಕಂತೆ. ಅದು ಚಾರ್ಜಸ್ಸು ಕೂಡ ಜಾಸ್ತಿ ಇತ್ತು, ಅದಕ್ಕೆ ನಾವು ಯಾವುದ್ರ ಎಂಟ್ರಿ ಒಳಗಡೆನೂ ಹೋಗಲಿಲ್ಲ. ಬರೀ ಎಲ್ಲಿ ಈಚೆ ನೋಡೋಕೆ ಏನೇನಿತ್ತು ಅದನ್ನು ಮಾತ್ರ ನೋಡ್ಕೊಂಡು ಬಂದ್ವಿ. ಶಶಾಂಕ್ ಹಾಯ್. ನಮಸ್ಕಾರ. ಅದೇ ಈಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆಯಲ್ಲ ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ. ಎಲ್ಲರೂ ವ್ಲಾಗ್ ಮಾಡ್ತಾ ಇದ್ದಾಳೆ, ಯಾವಾಗ ಎಡಿಟ್ ಮಾಡ್ತೀಯಾ, ಯಾವಾಗ ಅಪ್ಲೋಡ್ ಮಾಡ್ತೀಯ ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಇದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿರುತ್ತೆ. ನಾನು 100%
ತುಂಬಾ ವರ್ಕ್ ಇದೆ ಎಡಿಟಿಂಗ್ ಮಾಡಿ. ಟಾಂಗ ರಿಯಲ್ ಕುದುರೆಪ್ಪ. ಆಮೇಲೆ ಇದು ಇದು ರಂಗೋಲಿ ಗಾರ್ಡನ್ಸ್. ಯಾರು ಇಲ್ಲ, ಅದಕ್ಕೆ ಒಳಗಡೆ ಬರ್ತಾ ಇದೀವಿ. ಯಾರ ಬೈದ್ರೆ ಬೈಸ್ಕೊಳ್ಳೋದಷ್ಟೇ. ಮಧ್ಯದಲ್ಲಿ ರಂಗೋಲಿ ಬಿಡ್ತಾರೆ ಅನ್ಸುತ್ತಲ್ಲ ಮ್ಯಾಮ್? ನಾವಿಲ್ಲಿ ಪ್ರೊಫೆಷ್ನಲ್ ಆಗಿ ಇಂಡಸ್ಟ್ರಿಯಲ್ ವಿಸಿಟ್ಗೆ ಅಂತ ಬಂದಿದ್ದೀವಿ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು. ನೋಡಿದ್ರೆ ಚಿಕ್ಕ ಮಕ್ಳಿಗಂತ ಇರೋ ಗಾರ್ಡನಲ್ಲೆಲ್ಲ ಹೋಗಿ ಆಟ ಆಡ್ಕೊಂಡು ಕೂತಿದ್ವಿ. LKG ಸ್ಟೂಡೆಂಟ್ಸಾ MBA ಸ್ಟೂಡೆಂಟ್ಸಾ ಅಂತ ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ತುಂಬ ಮಸ್ತಿ ಮಾಡಿದ್ವಿ. ಯಾವ ಸೆಕ್ಷನ್ ಅವ್ರಿಗೂ ಈ ಆಪರ್ಚುನಿಟಿ ಎಲ್ಲ ಸಿಕ್ಕೇ ಇಲ್ಲ. ನಮಗೆ ಇದೆಲ್ಲ ಸಿಕ್ಕಿದ್ದು ಖುಷಿ ಇದೆ ಅದ್ರ ಬಗ್ಗೆ. ನಾವು ಊಟಕ್ಕೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಏನು ಕೊಡ್ತಾರೆ ಊಟ ನೋಡೋಣ. ಸೊ ಇಲ್ಲೂ ನಮಗೆ ಸ್ಪೆಷಲ್ ಇತ್ತು ಗೈಸ್. ಬೇರೆ ಕ್ಲಾಸ್ ಅವ್ರಿಗೆಲ್ಲ ಬರೀ ಪುಳಿಯೋಗರೆ ಮೊಸರನ್ನ ಹಪ್ಪಳ ಕೊಟ್ಟಿದ್ರು. ನಮಗೆ ಜೊತೆಗೆ ಬಿಸಿ ಪೊಂಗಲ್, ಖಾರ ಪೊಂಗಲ್ ಒಂದು ಎಕ್ಸ್ಟ್ರಾ ಆಗಿತ್ತು. ಆಮೇಲೆ ಇಲ್ಲಿ ಬಂದಾಗ ಮ್ಯಾಜಿಕ್ ಶೋ ಬೇರೆ ನೋಡಿದ್ವಿ ನಾವು. ಇದು ಯಾರು ನೋಡಿಲ್ಲ. ಆ್ಯಕ್ಚುಲಿ ನಮ್ಮ ಸೆಕ್ಷನ್ ಅವರೇ ಅನ್ಸುತ್ತೆ ಇಷ್ಟೆಲ್ಲ ಮಾಡಿರೋದು. ಬೇರೆ ಸೆಕ್ಷನ್ ಅವ್ರು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಇವ್ರಿಗೆ ಇದೆಲ್ಲ ಮಾಡಿದ್ರಾ, ಇವ್ರಿಗೆ ಇಷ್ಟೆಲ್ಲ ಈಸಿ ಬಿಟ್ಟಿದ್ರಾ ಅಂತ ಅನ್ಸ್ಬೋದು. ನಮಗೆ ಇಲ್ಲಿ ಮ್ಯಾಜಿಕ್ ಶೋದವ್ರು ಇದ್ರು. ಅಲ್ಲೋಗಿ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಮ್ಯಾಜಿಕ್ ಶೋ ಎಲ್ಲ ನೋಡಿದ್ವಿ. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಅವ್ರು ಮಾಡೋ ಮ್ಯಾಜಿಕ್ಸ್ ಏನು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದರೆ ನೋಡ್ತಾ ಇದ್ರೆ ಟ್ರೂ ಅನ್ಸ್ಬಿಡುತ್ತೆ ನಿಜವಾಗ್ಲೂ. इतना कोई नहीं सर, चलो 2 कॉइन हो जाओ. अंदर से ना राजस्थान का मटी लाएंगे. 1 कॉइन यहाँ पर ऐसा डाल देंगे. 2 कॉइन. कितना कलर है? 2 कलर. 3 बार उफ करो. 1 सिलो 1 2 3. बोलिए फूल किसके हाथ में है? मैडम के हाथ में. मैजिक लगाएंगे, गायब हो जाएगा, मैडम की नाक में चला जाएगा. देखिए कैसे. मैडम जी ऐसा बोलो, फूल को गायब कर दो. ऐसा ये फूल है, इसे यहाँ रख दो. बोलिए मैडम जी सर फूल कहाँ पर है? यहाँ से गायब हो जाए, मैडम के पास चला जाए. चलो मुर्राइट ले जाओ. 1 2 3. करो मैडम, जोर से उठ ले जाओ. फूल मैडम की नाक में चला गया है. चाकू से मैडम का नाक कट कर देंगे, फूल बाहर आ जाएगा. मैडम जी चाकू से निकालू के मैजिक से? करो मैडम, एक बार इसमें करो. ऐसा नहीं, ऐसा करो. आ फो. ये नहीं मैडम, मैजिक होएगा, जल्दी करिए. So hey guys, this is next day after our industrial visit. ಇಂಡಸ್ಟ್ರಿಯಲ್ ವಿಸಿಟ್ ಎಲ್ಲ ಚೆನ್ನಾಗಿತ್ತು. ಆಕ್ಚುಲಿ ನಮ್ಮ ಸೆಕ್ಷನ್ ಅವರೇ ತುಂಬಾ ಎಂಜಾಯ್ ಮಾಡಿದ್ವಿ ಅನ್ಸುತ್ತೆ. ಬೇರೆ ಸೆಕ್ಷನ್ ಅವ್ರಿಗೆಲ್ಲ 3 ಅವರ್ಸ್ ಥಿಯರಿ ಕ್ಲಾಸಸ್ ಇತ್ತಂತೆ. ಅವ್ರಿಗೆಲ್ಲ ಎಂಜಾಯ್ ಮಾಡೋ ಅಷ್ಟು ಟೈಮು ಇರಲಿಲ್ಲ. ಮತ್ತೆ ಆ ಇಡೀ ಇನ್ಸ್ಟಿಟ್ಯೂಟ್ ನ ಸುತ್ತಾಡೋ ಅಷ್ಟು ಟೈಮ್ ಕೊಟ್ಟಿಲ್ವಂತೆ. ನಾವು ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ಸೋ ಎಷ್ಟು ಇನ್ಫಾರ್ಮೇಶನ್ ಕೊಡ್ಬೋದು ಇದ್ರ ಬಗ್ಗೆ ಅಷ್ಟು ನಾನು ಕೊಟ್ಟಿದ್ದೀನಿ ಅನ್ಸುತ್ತೆ. ನಿಮಗೆ ಈ ಬ್ಲಾಗ್ ಏನಾದರೂ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ.